ಆತ್ಮೀಯ H16 ನ್ಯೂಸ್ ಅರ್ಥಾತ್ ಚಿತ್ರನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಅಂತೂ ಇಂತೂ ಹಾಕಿಯಲ್ಲೇ ಭಾರತ ಸೌತ್ ಕೊರಿಯನ್ ಸೋಲಿಸೆ 4-1 ವರ್ಲ್ಡ್ ಕಪ್ಪಿಗೆ ಅರ್ಹತೆ ಪಡೀತು. ಈ ಮಾತು ಕೇಳಿದಾಗ ಒಂದು ಸಮಾಧಾನ ಅನ್ನಿಸ್ತದೆ. ಯಾಕಂದ್ರೆ ಒಂದು ಕಾಲದ ಈ ದೇಶದ ರಾಷ್ಟ್ರೀಯ ಆಟ ಇದು ಹಾಕಿ. ಹಾಗೆ ಅಂದ ತಕ್ಷಣ ನಮ್ಮ ಕಣ್ಣು ಬಂದಿರುವಂಥ ಧ್ಯಾನ್ ಸಿಂಗ್, ಇನ್ನೂ ಅನೇಕರು. ಧ್ಯಾನ್ ಸಿಂಗ್ರ ಆಟ ಅಂತ ಅದ್ಭುತ. ಸ್ವತಃ ಹಿಟ್ಲರ್ ನಮ್ಮ ದೇಶಕ್ಕೆ ಆಹ್ವಾನ ಮಾಡಿದರು. ಸ್ವತಂತ್ರ ಪೂರ್ವ ನಡೆದಂಥದ್ದು 1945. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ದೇಶಕ್ಕೆ ನಾನು ನಿನಗೆಲ್ಲ ಕೊಡ್ತೀನಿ ಅಂತೇಳಿ ಅದು ನಿರಾಕರಿಸಿದಂಥ ಧೀಮಂತ ವ್ಯಕ್ತಿ ಧ್ಯಾನ್ ಸಿಂಗ್. ತನ್ನ ಚಾಕಚಕ್ಯತೆಯಿಂದ ಅನೇಕ ಗೋಲ್ಗಳು ಒಬ್ಬ ಹೊಡೆಯುವಂಥ 10-15 ಗೋಲ್ ಹೊಡೆಯುವಂಥ ವ್ಯಕ್ತಿ ಇದ್ದರು ಅವರು ಅನ್ನೋದು ಇವತ್ತು ನೆನಪಿಸ್ಕೊಂಡಾಗ, ನಿರಂತರ ಭಾರತ ಗೆಲ್ಲುವುದನ್ನು ನೆನಪಿಸ್ಕೊಂಡಾಗ ಇವತ್ತು ನಾವು ವಿಶ್ವಕಪ್ಗೆ ಅರ್ಹತೆ ಪಡೆದೀವಿ. ಯಾಕಂದರೆ ವಿಶ್ವಕಪ್ಪನ್ನು ಸದಾ ತನ್ನ ಮಡಿಲಿ ಇಟ್ಕೊಂಡು ಬಂದಂಥ ಭಾರತ ನಂತರ ದಿನಗಳಲ್ಲಿ, ಸ್ವತಂತ್ರದ ನಂತರ ದಿನಗಳಲ್ಲಿ ನಿಧಾನಕ್ಕೆ ತನ್ನ ಹಿಡಿತವನ್ನು ಕಡಿಮೆ ಮಾಡ್ತಾ ಹೋಯ್ತಂತ. ವಿಶೇಷವಾಗಿದ್ದು ಪಾಕಿಸ್ತಾನ ಮತ್ತು ಭಾರತ, ಪಂಜಾಬ್ ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತ. ಯಾಕಂದರೆ ಭಾಳ ಸ್ಟ್ರಾಂಗ್ ಆಟ. 90 ನಿಮಿಷದಲ್ಲೇ ಗೋಲನ್ನು ಹೊಡೆಯುವಂಥದ್ದು, ಓಡಾಡುವಂಥ ಶಕ್ತಿ 45 ನಿಮಿಷವಾದ್ದು. ಭಾಳ ಶಕ್ತಿ ಇದ್ದವ್ರಿಗೆ ಮಾತ್ರ ಫುಟ್ಬಾಲ್ ಮತ್ತು ಹಾಕಿಯನ್ನು ಗೆಲ್ಲಲಿಕ್ಕೆ ಸಾಧ್ಯದ. ಶಕ್ತಿ, ಚಾಕಚಕ್ಯತೆ, ಓಡಾಟ, ಹೆಲ್ದಿನೆಸ್ ಅಂತ ಹೇಳ್ತೀವಲ್ಲ, ಅದು ಎಲ್ಲ ಇದ್ದಾಗ ಮಾತ್ರ ಇದು ಗೆಲ್ಲಲಿಕ್ಕೆ ಸಾಧ್ಯ. ಮತ್ತು ಬ್ರೈನ್ ಆಲ್ಸೋ, ಬುದ್ಧಿವಂತಿಕೆ ಆಲ್ಸೋ. ಹೀಗಾಗಿ ಇವತ್ತು ಭಾರತ ಏಷ್ಯಾ ಕಪ್ ಗೆದ್ದು ಅನ್ನೋದು ಒಂದು ದೊಡ್ಡ ಇಶ್ಯೂ ಆದಂಗೆ ಆಗ್ಯದ ನಮ್ಮಲ್ಲೇ. ಇದೇನೂ ಅಲ್ಲ. ಅದರಲ್ಲೂ ಪಾಕಿಸ್ತಾನ ಹೊಡೆದು ಹೋದ್ಮೇಲಂತೂ ಸ್ವಲ್ಪ ವೀಕ್ ಆಗ್ತಾ ಬಂತು. ಪಾಕಿಸ್ತಾನ ಡಾಮಿನೇಟ್ ಮಾಡಿತ್ತು, ಭಾರತ ಡಾಮಿನೇಟ್ ಮಾಡ್ತಾ ಬಂತು. ಇತ್ತೀಚೆಗಂತೂ ಭಾರತ ಹೆಸರ ಏಷ್ಯಾ ಕಪ್ ಗಿತ್ರಿ ಅಂತ ಹೇಳುವಂಥ ಪ್ರಸಂಗ ಬಂದುಬಿಟ್ಟದೆ ಇವತ್ತು. ಅದು ನಾಯಕ ಹರ್ಮನ್ಪ್ರೀತ್ ಸಿಂಗ್ ಅವರ ನಾಯಕತ್ವದಲ್ಲೇ ಇವತ್ತು 4-1 ಅದರಲ್ಲೂ ಮುಖ್ಯವಾಗಿ ನೋಡಿರಿ, ಬರೋ ಸಿಂಗ್ ಕಾಣ್ತಾ ಇದ್ದಾರೆ. ದಿಲ್ಪ್ರೀತ್ ಸಿಂಗ್ ಇವರು ಹೊಡೆದಂಥ 2 ಗೋಲುಗಳಿಂದಾಗೆ ಇವತ್ತು ನಾವು ಏಷ್ಯಾ ಕಪ್ಪನ್ನು ನಮ್ಮ ಮುಡಿಯಲ್ಲೇ ಅಥವಾ ನಮ್ಮ ಹುಡಿಯಲ್ಲಿ ಹಾಕ್ಕೊಂಡಿದ್ದೀವಿ. ಇವತ್ತು ಈ ಆಟದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಯಾಕಂದರೆ ಇವತ್ತಿದು ಇಲ್ಲಿ ನ್ಯಾಷನಲ್ ಗೇಮಾಗಿ ಉಳಿಬೇಕಾಗಿತ್ತು, ಉಳಿದಿಲ್ಲ. ಇವತ್ತು ಕ್ರಿಕೆಟ್ ಆ ಜಾಗವನ್ನು ಹಿಡ್ಕೊಂಡ್ಬಿಟ್ಟದ. ಕ್ರಿಕೆಟ್ ಸಿಕ್ಕಂಥ ಒಂದು ಪ್ರಸಾರ ಆಸಕ್ತಿ ನಮ್ಮ ಜನರಿಗೆ ಹಾಕಿಗಳಿಗೆ ಯಾಕೋ ಬರಬೇಕಾಗಿತ್ತು. ಮತ್ತು ರಾಷ್ಟ್ರೀಯ ಕ್ರೀಡೆ ಆಗಿತ್ತು ಒಂದು ಕಾಲಕ್ಕೆ. ಹಾಕಿ ಅಂದರೆ ಇಂಡಿಯಾ ಅಂದರೆ ಹಾಕಿ ಅಷ್ಟರ ಮಟ್ಟಿಗೆ. ಇವತ್ತು ನಾವು ಅದನ್ನು ಹಿಂದಿಡಬೇಕಾದ್ರೆ ಜೊತೆಗೆ ಏಷ್ಯಾ ಕಪ್ದಲ್ಲಿ ಏಷ್ಯಾದ 2 ದೇಶಗಳು ಇವತ್ತು ಪಾಕಿಸ್ತಾನ ಮತ್ತು ಭಾರತ ಅವು ಸಹಿತ ತಮ್ಮ ಡಾಮಿನೇಷನ್ ಕಳ್ಕೊಂಡ್ಬಿಟ್ಟಿದ್ದಾವೆ ಇವತ್ತು. ಯಾಕಂದ್ರೆ ಇವತ್ತು ಪಾಕಿಸ್ತಾನ ಸಹಿತ ವೀಕ್ ಆಗ್ತಾ ನೋಡೋದು ಅಂತ. ಒಂದಿದ್ದು ಭಾರತದಲ್ಲೇ ಹಾಕಿ ಇದ್ದಿದ್ದು ಇಡೀ ದೇಶದ ಒಂದು ಆಟ ಅಂತ ಬೆಳೀಲಿಲ್ಲ. ಅದಕ್ಕೆ ಆ ರೀತಿ ಪ್ರಚಾರ ನಾವು ಕೊಡಲಿಲ್ಲ. ಪಾಕಿಸ್ತಾನ ರಾಷ್ಟ್ರೀಯ ಗೇಮಾಗಿ ಮಾಡ್ಕೊಂಡಿತ್ತು. ಅದು ನಿಧಾನಕ್ಕೆ ಅಲ್ಲಿ ಆಡಳಿತಗಳು, ಡಿಕ್ಟೇಟರ್ ಆಡಳಿತಗಳು, ಇನ್ನೊಬ್ಬರ ಕೆಲಸ ಗೊತ್ತಿರುವಂಥದ್ದು, ಇವುಗಳಿಂದಾಗೆ ಈ ಆಟಗಳ ಕಡೆ ಗಮನ ಕಡಿಮೆ ಆಗ್ತಾ ಬಂತಲ್ಲೇ. ನಮ್ಮಲ್ಲೇ ಹಾಕಿ ಈ ದಕ್ಷಿಣ ಭಾರತ ಆಗಿರ್ಬೋದು, ಮತ್ತೆಲ್ಲ ಆಗಿರ್ಬೋದು, ಅದು ಆಟ ಆಗಿ ಬೆಳೆಯಲೇ ಇಲ್ಲ. ಅದು ಒಂದು ಕಾರಣಕ್ಕಾಗಿ ಇವತ್ತು ನಾವು ಅದ್ರ ಮೇಲೆ ಹಿಡಿತವನ್ನು ಕಳ್ಕೊಂಡಿದ್ವಿ. ಆ ಆಟದ ಬಗ್ಗೆ ಪ್ರೀತಿನೂ ಕಳ್ಕೊಂಡಿದ್ವಿ. ಯಾವುದೋ ಒಂದು ಮೂಲೆಯಲ್ಲಿ ಸುದ್ದಿ ಬರ್ತದೆ, ಈಗ ನೋಡ್ರಿ ವಿಶ್ವಕಪ್ಪ ಸೆಲೆಕ್ಷನ್ ಆಗಿ ದೊಡ್ಡದಪ್ಪ ನಮ್ಮದು. ಇವತ್ತು ಯುರೋಪ್ ಕಂಡ ದೇಶಗಳು ಭಾಳ ಸ್ಟ್ರಾಂಗ್ ಆಗಿಬಿಟ್ಟಿದವ್ರೆ, ಭಾಳ ಸ್ಟ್ರಾಂಗ್. ಅವ್ರು ಸ್ವಲ್ಪ ಕಷ್ಟ. ಜರ್ಮನಿ ಆಗಿರ್ಬೋದು, ಬೆಲ್ಜಿಯಮ್ ಆಗಿರ್ಬೋದು, ಹಾಲೆಂಡ್ ಆಗಿರ್ಬೋದು, ಇವರೆಲ್ಲ ನೋಡಿರಿ ಶಾರೀರಿಕವಾಗಿ ಯಾವ ರೀತಿ ಇದ್ದಾರೆ ಅಂತೇಳಿ. ಮತ್ತು ಚಾಕಚಕ್ಯತೆ ಹಾಗೆ ಅದು ಬುದ್ಧಿವಂತರು ಅವರೆಲ್ಲ. ಇವತ್ತು ಜರ್ಮನ್, ಆಸ್ಟ್ರೇಲಿಯಾ ಜೊತೆಗೆ ಹೇಳ್ತಿದ್ದಾರೆ ನಮಗಿದೆ ಜಸ್ಟ್ ಬೆಲ್ಜಿಯಮ್, ಸಣ್ಣ ದೇಶಗಳು ಇವೆಲ್ಲರೂ ಇವತ್ತು ಡಾಮಿನೆಂಟಾಗಿ ಒಂದು ಏನಪ್ಪ ಅಂತಂದ್ರೆ ಹಾಕಿಯನ್ನು ತಮ್ಮ ದೇಶದ ಆಟವನ್ನಾಗಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಹಾಕಿ ಬಗ್ಗೆ ನಾವು ಎಷ್ಟು ಮಾತಾಡಬೇಕಾಗಿತ್ತು, ಎಷ್ಟು ವಿಷಯವನ್ನು ಹೇಳಬೇಕಾಗಿತ್ತು ಅವರ ಸಾಧ್ಯ ಆಗದೆ ಹೊರಟಿದ್ದಾವೆ. ಅದಕ್ಕಾಗಿ ಇವತ್ತು ನಾವಿದ್ದಂಥವರು ಈ ಒಂದು ಸಾಧನೆಯನ್ನು ದೊಡ್ಡದಾಗಿ ಹೇಳ್ಕೊಳ್ಳೋಂಥ ಪ್ರಸಂಗ ಬಂದುಬಿಟ್ಟಿದೆ.
ಇವತ್ತು ನೋಡ್ರಿ ಅವ್ರ ಜೊತೆಗೆ ಹರ್ಮನ್ಪ್ರೀತ್ ಸಿಂಗ್ ಕೊಟ್ಟಂಥ ಪಾಸ್ ಒಂದು ದೊಡ್ಡದಪ್ಪ ಅಂತೇಳಿ ರಿವರ್ಸ್ ಆಗಿ ಸುಖಜಿತ್ ಸಿಂಗ್ ಚೆಂಡನ್ನು ಹೊಡೆದು ಗೋಲ್ ಸೇರಿಸಿದರು ಅನ್ನುವಂಥದ್ದಕ್ಕೆ ನಾವು ಸಮಾಧಾನ ಮಾಡ್ಕೋಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ದಿಲ್ಪ್ರೀತ್ ಸಿಂಗ್ 2 ಗೋಲ್ ಹೊಡೆದಿದ್ದು ನಾವು ದೊಡ್ಡದಾಗಿ ಹೇಳ್ಕೊಳ್ಳುವಂಥ ಪ್ರಸಂಗ ಬಂದದ. ಇನ್ನು ಈ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ಈ ಜಂಟಿಯಲ್ಲಿ ನಡೆಯುವ ವಿಶ್ವಕಪ್ಗೆ ಇದೇ ಆಗಸ್ಟ್ 14 ಮುಂದಿನ ವರ್ಷದ ಆಗಸ್ಟ್ 14 ಅಂದ್ರೆ 26 ಆಗಸ್ಟ್ 14 ನಾವು ಸೆಲೆಕ್ಷನ್ ಆದೀವಪ್ಪ ಅಂತ ಉಸಿರು ಬಿಡಬೇಕಾಗಿದೆ. ಯಾಕಂದರೆ ಜಗದ 8 ಅಥವಾ 10 ದೇಶಗಳನ್ನು ಆಯ್ಕೆ ಮಾಡ್ತಾ ಇರ್ತಾರೆ ವರ್ಲ್ಡ್ ಕಪ್ಪಿಗೆ. ಅದನ್ನು ನಾವು ಸೇರಿದ್ವಿ ಅನ್ನೋದು ಸಮಾಧಾನ ಏಷ್ಯಾ ಕಪ್ದಿಂದ. ಮತ್ತು ಇಲ್ಲಿವರೆಗೆ ನೋಡಿರಿ ಪಾಕಿಸ್ತಾನ ಡಾಮಿನೆನ್ಸ್ ಕಳ್ಕೊಳ್ತು, ನಾವಂತೂ ಕಳ್ಕೊಂಡಿವಿ. ಯಾಕಂದರೆ ಅದಕ್ಕೆ ಅಷ್ಟು ಬೆಲೆನೂ ಕೊಡಲಿಲ್ಲ. ಬೆಲೆ ಕೊಡೋದು ಅಷ್ಟೇ ಅಲ್ಲ, ಅದಕ್ಕೆ ನಿರ್ಲಕ್ಷ್ಯ ಮಾಡಿದ್ದೀವಿ. ಇವತ್ತು ನೋಡಿರಿ ನಾವು IPL ಮಾಡಿದ್ದೀವಿ, ಕ್ರಿಕೆಟನ್ನು ಯಾವ ರೀತಿಯಾಗಿ ಬೆಳೆಸೋದಕ್ಕಾಗಿ. ಇಂಥದ್ದೊಂದು ನಾವು ಹಾಕಿ ಸಲುವಾಗಿ ಮಾಡಲೇ ಇಲ್ಲ ಈ ದೇಶದಲ್ಲೇ. ಹಾಕಿಯನ್ನು ಬೆಳೆಸೋ ಪ್ರಯತ್ನ ಮಾಡಲೇ ಇಲ್ಲ. ಇವತ್ತು ನೋಡಿರಿ ಯಾವ ರೀತಿಯಾಗಿ ಕ್ರಿಕೆಟರ್ಗಳು ಅಥವಾ ಕ್ರಿಕೆಟ್ ಆಟಗಾರರು ಬೆಳೀತಾ ಇದ್ದಾರೆ ನಮ್ಮಲ್ಲಿ ಅಂತಂದ್ರೆ, ಇವತ್ತು ಜಗದ ಕೆಲವು ದೇಶಗಳಲ್ಲಿ ನಮ್ಮ ದೇಶ ಮೇಲಕ್ಕೆ ಎದ್ದು ನಿಲ್ಲುವಂಥದ್ದು ಪಡೆದಿದ್ರೆ ಅದಕ್ಕೆ ಸರ್ಕಾರದ ಬೆಂಬಲ, ಜನ ಅದನ್ನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇರೋದು. ಇವತ್ತು ನಾವು ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಬೇಕಾಗಿದೆ. ಮೊದಲು IPL ಅಂತ ಒಂದು ಸಾಹಸನಲ್ಲಿ ಮಾಡಬೇಕಾಗಿದೆ, ಇನ್ನೂ ಜೋರಾಗಿ ಮಾಡಬೇಕಾಗಿದೆ. ಯಾಕೋ ಏನೋ ಅಲ್ಲಲ್ಲಿ ಅಷ್ಟು ಆ ಪ್ರಮಾಣದಲ್ಲಿ ಆಗ್ತಾಯಿಲ್ಲ, ಸರ್ಕಾರ ದಿಶೆಯಲ್ಲಿ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನೋದು ಸಹಿತ ಅಷ್ಟೇ ಸತ್ಯದ. ಹಾಗೆ ಆಟಗಾರ ಬರ್ತಾ ಇಲ್ಲ, ಅವಕಾಶ ಸಿಕ್ಕರೆ ಬರ್ತಾರೆ ರೀ. ಅಲ್ಲಿ ಅವಕಾಶ ಇಲ್ಲ ಅಂದಾಗ ಸಹಜವಾಗಿ ಯಾವುದೇ ಆಟಗಾರ ಆದರೂ ಅದನ್ನು ದೂರ ಸರಿಯುವಂಥ, ಅದರಿಂದ ವಿಮುಖರಾಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ. ಏನೇ ಇರಲಿ, ಇವತ್ತು ಏಷ್ಯಾ ಕಪ್ ಅಂತ ನಾವು ಗೆದ್ದಿದ್ದೀವಿ, ವರ್ಲ್ಡ್ ಕಪ್ಪಿಗೆ ಹೋಗ್ತಾ ಇದ್ದೀವಿ. ಆದರೆ ವರ್ಲ್ಡ್ ಕಪ್ ನಾವು ಗೆಲ್ತೀವ ಅನ್ನೋದು ಮಾತ್ರ ಇವತ್ತು ದೊಡ್ಡ ಸಮಸ್ಯೆ. ಯಾಕಂದ್ರೆ ಅರ್ಜೆಂಟೀನಾ ದಕ್ಷಿಣ ಅಮೇರಿಕಾದ ಸ್ಟ್ರಾಂಗ್ ಆಗ್ಯದ. ಅದೇ ಕಾಲಕ್ಕೆ ಯುರೋಪ್ ಖಂಡದ ದೇಶಗಳು, ಬೆಲ್ಜಿಯಂ ಒಂದು ಸಣ್ಣ ರಾಷ್ಟ್ರ, ಅದು ಸ್ಟ್ರಾಂಗ್ ಆಗ್ಯದ. ಜರ್ಮನಿ ಅಂತ ಹೇಳುವಾಗಿಲ್ಲ. ಇನ್ನು ಹೆಂಗೆ ಇದು ಗೆಲ್ಲಕ್ಕೆ ಸಾಧ್ಯ ನಾವು ವರ್ಲ್ಡ್ ಕಪ್ ಅಂತೇಳಿ. ಅದನ್ನು ಗೆದ್ದರೆ ಒಂದು ಪವಾಡ ಅನ್ನೋಂಗಾಗ್ಯದ. ಸೆಮಿಫೈನಲ್ ಬಂದ್ರೆ ಅದೊಂದು ದೊಡ್ಡ ಪವಾಡಪ್ಪ ಅನ್ನುವಂಥದ್ದು ಆಗಿಬಿಟ್ಟದ. ಅದಕ್ಕಾಗಿ ಇವತ್ತು ಈ ಆಟದ ಬಗ್ಗೆ ಭಾಳ ಸುಂದರವಾದ ಆಟ ಇದು. ಕಾಲು ಚೆಂಡಿನಿಗಿದ್ದು ಸುಂದರವಾದ ಆಟ. ಕೇವಲ ಕಾಲುಗಳು ಅಷ್ಟೇ ಅಲ್ಲ, ಇಲ್ಲಿ ಸ್ಟಿಕ್ಕಲ್ಲಿ ಹಿಡ್ಕೊಂಡು ಬಿಡುವಂಥ, ಸ್ಟಿಕ್ಕರ್ ಜೊತೆಗೆ ಆಟ ಆಡುವಂಥ ಈ ಚೆಂಡನ್ನು ಹಿಡಿದದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸಹಿತ ನಮ್ಮ ಕಾಲಿಗೂ ಮತ್ತೆಲ್ಲ ಆ ಸ್ಟಿಕ್ ಹೊಡೆದ್ರೆ ಕೈಕಾಲು ಮುರುಕೊಳ್ಳುವಂಥ ಆಟ. ಇಂಥ ಆಟ ಭಾಳ ರೋಚಕವಾಗಿ ನಮ್ಮವ್ರು ಆಡ್ತಾಯಿದ್ರು ಅನ್ನೋದು ಅಷ್ಟೇ ಸತ್ಯದ. ಆದರೆ ಇವತ್ತು ಆ ರೋಚಕ ಆಟದ ಬಗ್ಗೆ ನಮ್ಮ ಜನರಲ್ಲಿ ಆಸಕ್ತಿ ಕಡಿಮೆ ಆಗೋದಕ್ಕೆ ಕಾರಣಪ್ಪ ಅಂತಂದ್ರೆ, ನಮ್ಮ ಮಕ್ಕಳಲ್ಲೂ ಸಹಿತ ಅದರ ಬಗ್ಗೆ ಅಷ್ಟೊಂದು ಆಸಕ್ತಿ ಬರಲಾರದ ಕಾರಣ ಅಂದ್ರೆ ನಿರಂತರವಾಗಿ ಆಟ ಎಲ್ಲ ಕಡೆ ಆಡ್ತಾ ಇಲ್ಲ ಅನ್ನುವಂಥದ್ದು. ಕೇವಲ ಅದು ಪಂಜಾಬ್ ಮತ್ತು ಹರಿಯಾಣ ಸುತ್ತಮುತ್ತ, ಅದು ಉತ್ತರ ಭಾರತ ಕೆಲವು ರಾಜ್ಯಗಳಲ್ಲಿ ಸೀಮಿತ ಆಗಿದ್ದು ಕಾರಣ ಅನ್ನುವಂಥದ್ದು. ಅದಕ್ಕೆ ಒಳ್ಳೆಯ ಪ್ರಸಾರ ನಮ್ಮ ಸರ್ಕಾರ ಮಾಡಬೇಕು. ಜೊತೆಗೆ ಇದ್ದ ಆಟಗಾರರನ್ನು ಬೆಳೆಸುವಂಥದ್ದು, ಜೊತೆಗೆ IPLದಾಗ ಒಂದು ಸ್ವಲ್ಪ ಅಲ್ಲಿ ದುಡ್ಡು ಇನ್ವೆಸ್ಟ್ ಆಗುವಂಥ ಕೆಲಸ ಹಾಕುವಂಥದ್ದು ಮಾಡಿ ಇಲ್ಲಿಯ ಶ್ರೀಮಂತರು ಅದು ದುಡ್ಡು ಹಾಕಿದರೆ ಮೋಸ್ಟ್ಲಿ ಅದು ಬೆಳಿಬೋದೇನೋ, ವರ್ಲ್ಡ್ ಕಪ್ದಲ್ಲಿ ತಾನು ಗೆಲ್ಲುವಂಥ ಶಕ್ತಿ ಆಗ್ಬೋದೇನೋ. ಅದಕ್ಕಾಗಿ ಇವತ್ತು ನಮ್ಮ ದೇಶ ಈ ಫೈನಲ್ಗೆ ಎಂಟ್ರಿ ಆಗ್ಯದ ಅಥವಾ ವರ್ಲ್ಡ್ ಕಪ್ಪಿಗೆ ಎಂಟ್ರಿ ಆಗ್ಯದ ಅನ್ನೋದು ಒಂದು ಸಮಾಧಾನ. ಅಲ್ಲಿ ಗೆಲ್ತಾರ ಅನ್ನುವಂಥದ್ದು ಮಾತ್ರ ಇನ್ನೂ ನಿಶ್ಚಿತ ಇಲ್ಲ, ಅಷ್ಟು ಸುಲಭ ಇಲ್ಲ ಅಂದು ಮಾತಂದು ಹೇಳ್ತಾ, ಈ ಚಾಂಪಿಯನ್ಸ್ ಏಷ್ಯಾ ಕಪ್ ಏನಿದ್ದಾರೆ ಭಾರತದವರಿಗೆ, ಅವ್ರು ನಮ್ಮ ವತಿಯಿಂದ ಏನಪ್ಪ ಅಂದ್ರೆ ಶುಭ ಹಾರೈಸ್ತಾ, ವರ್ಲ್ಡ್ ಕಪ್ದಲ್ಲಿ ಇವ್ರು ವರ್ಲ್ಡ್ ಕಪ್ ಈ ಗೆಲ್ಲಿ ಅಂತ ಹಂಬಲಿಸ್ತಾ, ಜೊತೆ ಸರ್ಕಾರ ಅದ್ರ ಬಗ್ಗೆ ಕಾಳಜಿ ವಹಿಸಲಿ, ಅವ್ರನ್ನ ಬೆಳೆಸಲಿ ಅನ್ನುವಂಥ. ಯಾಕಂದ್ರೆ ಎಲ್ಲದಕ್ಕೂ ಮೂಲ ಅರ್ಥವ್ಯವಸ್ಥೆ, ಆರ್ಥಿಕತೆ ಭದ್ರಿದ್ರೆ ಯಾವುದೇ ಆಟಗಾರರು ಬೆಳೀತಾನೆ ಅನ್ನುವಂಥದ್ದು ಸ್ಪಷ್ಟ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. 16 ನ್ಯೂಸ್ ಅರ್ಧ ದೇಶ ಸತ್ಯದ ಕೈಗಳಲ್ಲಿ ವಂದನೆಗಳು.